ಫಸ್ಟ್ ನಿಮಿಷ. ನಮಸ್ಕಾರ, ನನ್ನ ಹೆಸರು ಶ್ರೀನಿವಾಸ ರೆಡ್ಡಿ ಅಂತ ಹೇಳ್ಬಿಟ್ಟು. ನಮ್ಮದು ನಡುಂಪಲ್ಲಿ ಗ್ರಾಮ, ಚಿಂತಾಮಣಿ ತಾಲೂಕು, ಚಿಕ್ಕಬಳ್ಳಾಪುರ ಡಿಸ್ಟಿಕ್ಕು. ನಾನು ಅಜಿತ್ ರೋಹಿತ್ ಅಂತ ಹೇಳ್ಬಿಟ್ಟು ಬೀಜ ಬಿತ್ತನೆ ಮಾಡಿದ್ದೀನಿ ನವಂಬರ್ 4ನೇ ತಾರೀಕು. ಅದು ಈಗ ಒಳ್ಳೆ ಬೆಳೆ ಬಂದಿದೆ. ನಾವು ಬಿತ್ತನೆ ಮಾಡಿದಾಗ ತುಂಬ ಮಳೆ ಇತ್ತು ಮತ್ತು ಚಳಿ ಎಲ್ಲ, ಆದ್ರೂ ಇಂಥ ಟೈಮಲ್ಲೂ ಸಹ ಒಳ್ಳೆ ಬೆಳೆ ಬಂದಿದೆ, ಒಳ್ಳೆ ಚೆನ್ನಾಗಿದೆ, ರೋಗಕ್ಕೆಲ್ಲ ಚೆನ್ನಾಗಿ ತಡೆಯುತ್ತೆ. ಆದ್ದರಿಂದ ಎಲ್ಲ ರೈತ ಬಾಂಧವರು ಇದನ್ನು ಬಿತ್ತನೆ ಮಾಡಿಕೊಂಡು ಒಳ್ಳೆ ಇಳುವರಿ ತಗೊಂಡು ಲಾಭದಾಯಕವಾಗಿ ಮಾಡ್ಕೋಬೋದು. ಅಣ್ಣ, ಇದು ಬೆಲೆ ನಿಮ್ಗೆ ಹೆಂಗೆ ಅನಿಸ್ತದಣ್ಣ? ಅಣ್ಣ, ಚೆನ್ನಾಗಿ ಬಂದಿದೆ, ಒಳ್ಳೆ ಇಳುವರಿ ಬಂದಿದೆ, ರೋಗಕ್ಕೆಲ್ಲ ಚೆನ್ನಾಗಿ ತಡೆಯುತ್ತೆ. ಮತ್ತು ಈಗ ಇದು ಎಂಥದ್ದು ವೈರಸ್ಸು ಎಲ್ಲ ಏನು ಇಲ್ಲ, ಇದಕ್ಕೆ ಏನಿಲ್ಲ, ಎಂಥದ್ದು ಇಲ್ಲ, ಚೆನ್ನಾಗಿದೆ. ಇಂಥ ಕಾಲದಲ್ಲಿ ಇಂಥ ಬೆಳೆ ಬಂದಿದೆ ಅಂದರೆ ಬೇಸಿಗೆ ಕಾಲದಲ್ಲಿ ಇನ್ನೂ ಚೆನ್ನಾಗಿ ಬರುತ್ತೆ ಅಂತ ನನ್ನ ಮನಸ್ಸಿಗೆ ಅನಿಸುತ್ತೆ. ಎಲ್ಲರೂ ಇದನ್ನು ಹಾಕ್ಬೋದು. ಬೇಸಿಗೆ ಕಾಲಕ್ಕೆ ಇನ್ನೂ ತುಂಬ ಚೆನ್ನಾಗಿ ಬರುತ್ತೆ ನೋಡಿ. ಇಷ್ಟು ನೀವು ಈ ಕ್ಲೈಮೇಟ್ ಈ ಭಾಗದಲ್ಲಿ ಕೊರೆಯುವ ಚಳಿ ಇದ್ರೂ ಸಹ, ಮಂಜು ವಾತಾವರಣ, ತುಂಬ ಥಂಡಿ ಇದ್ರೂ ಸಹ ನೀವು ಬೆಳೆಯನ್ನು ಗಮನಿಸ್ಬೋದು. ಯಾವುದೇ ರೀತಿಯಾದ ಒಂದು ಕೆಂಪು ರೋಗ ಆಗಿರ್ಬೋದು, ವೈರಸ್ ಆಗಿರ್ಬೋದು, ಯಾವುದೇ ರೀತಿಯಾದ ಒಂದು ತೊಂದರೆ ಇಲ್ಲ. ಮತ್ತು ಗಡ್ಡೆನ ಅಷ್ಟೇ ನೀಟಾಗಿ ಬಂದಿದೆ, ಬೇಗ ಬಂದಿದೆ. ಎಲ್ಲ ರೈತರು ಧೈರ್ಯವಾಗಿ ಬೆಳಿಬೋದು. ದೂರದ ಮಾರ್ಕೆಟಿಗೆ ಒಳ್ಳೆ ಬಿತ್ತನೆ ಬೀಜ ಇದು. ಆದ್ದರಿಂದ ಎಲ್ಲ ರೈತ ಬಾಂಧವರು ಇದನ್ನು ಬೆಳಿಬೇಕಾಗಿ ತಮ್ಮಲ್ಲಿ ಕೋರ್ಕೊಳ್ತಾ ಇದ್ದೀನಿ. ಇದು ಅಜಿತ್ ರೋಹಿತ್ ಅಂತ, ತುಂಬ ಚೆನ್ನಾಗಿದೆ. ವರ್ಷದ ಎಲ್ಲ ಕಾಲದಲ್ಲೂ ಬೆಳಿಬೋದು. ಧೈರ್ಯವಾಗಿ ಎಲ್ಲ ರೈತರು ಗಮನಿಸ್ಬೋದು. ತೋಟ ನೋಡಿರಿ ಎಷ್ಟು ಹಚ್ಚು ಹಸಿರಿನಿಂದ ಕೂಡಿದೆ. ಎಲ್ಲ ರೈತರು ಇದನ್ನು ಬೆಳೆದು ಹೆಚ್ಚಿನ ಲಾಭವನ್ನು ಗಳಿಸಬೇಕಾಗಿ ನಾನು ಕೋರ್ಕೊಳ್ತೇನೆ. ಥ್ಯಾಂಕ್ ಯು ಅಣ್ಣ.